ಹೆಲೋ ಎವ್ರಿವನ್. ತುಂಬಾ ಕಪಲ್ಸ್ ಅಲ್ಲಿ ಡೌಟ್ಸ್ ಇರುತ್ತೆ, ಐಯುಐ ಮತ್ತೆ ಐವಿಎಫ್ ಟ್ರೀಟ್ಮೆಂಟ್ ಎರಡು ಒಂದೇನಾ ಅಂತ. ಬಟ್ ಐಯುಐ ಮೆಥಡೇ ಬೇರೆ, ಐವಿಎಫ್ ಟ್ರೀಟ್ಮೆಂಟ್ ಪ್ರೊಸೀಜರೇ ಬೇರೆ. ಸೊ ಐಯುಐ ಅಂತಂದ್ರೆ ಇಂಟ್ರಾ ಯುಟ್ರಿನಿ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ ಐಯುಐ ಟ್ರೀಟ್ಮೆಂಟ್ ಗೆ ಬರುವಂತ ಕಪಲ್ಸ್ ಅಲ್ಲಿ ಫಸ್ಟ್ ಮೇಲ್ಗೆ ನಾವು ಸಿಮೆನ್ ಅನಾಲಿಸಿಸ್ ಮಾಡಿಸ್ತೀವಿ. ಫಿಮೇಲ್ಸ್ಗೆ ಫಸ್ಟ್ ಡೇ ಪೀರಿಯಡ್ಸ್ ಇಂದಾನೆ ನಾವು ಅಂಡಾಶೀಲ ಅಂಡಾಣುಗಳ ಉತ್ಪತ್ತಿ ಆಗ್ಲಿಕ್ಕೆ ಮತ್ತೆ ಇಂಜೆಕ್ಷನ್ಸ್ ಗಳನ್ನು ಕೂಡ ಕೊಡ್ತೀವಿ, ಮೆಡಿಸಿನ್ಸ್ ಕೂಡ ಕೊಡ್ತೀವಿ ಉತ್ಪತ್ತಿ ಚೆನ್ನಾಗಿ ಆಗ್ಲಿಕ್ಕೆ ಅಂತ. 14 ಡೇಸ್ ವರೆಗೂ ಮೆಡಿಸಿನ್ಸ್ ಹಾಕ್ತೀವಿ. 14 ಡೇ ಜೊತೆಗೆ 14 ಡೇಸ್ ನಲ್ಲಿ 3 to 4 ಪಾಲಿಕ್ಯುಲರ್ ಸ್ಕ್ಯಾನ್ ಕೂಡ ಇರುತ್ತೆ. ಪಾಲಿಕ್ಯುಲರ್ ಸ್ಕ್ಯಾನ್ ಯಾಕಂದ್ರೆ ಮೊಟ್ಟೆ ಯಾವ ತರ ಉತ್ಪತ್ತಿ ಆಗಿದೆ ಅಂಡಾಶೀಲ ಅಂತ ನೋಡ್ಲಿಕ್ಕೆ. ಸೊ ಅದಾದ್ಮೇಲೆ 14th ಡೇ ನಾವೇನ್ ಮಾಡ್ತೀವಿ, ಮೊಟ್ಟೆ ಕ್ವಾಲಿಟಿ ನೋಡ್ಕೊಂಡು ರಪ್ಚರ್ ಆಗಿದೆಯಾ ನೋಡ್ಕೊಂಡು ಅದಾದ್ಮೇಲೆ ಅವ್ರ ಹಸ್ಬೆಂಡ್ ಸಿಮನ್ ನ ಡೈರೆಕ್ಟ್ ಯೂಟ್ರಸ್ಗೆ ಇಂಜೆಕ್ಟ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಐಯುಐ. ಸೊ ಇದು 6 ಸೈಕಲ್ ಮಾಡಬಹುದು ಐಯುಐ ಟ್ರೀಟ್ಮೆಂಟ್. 6 ಸೈಕಲ್ ಮಾಡಿದ್ಮೇಲೂ ಕೂಡ ನಿಮಗೆ ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂತಂದಾಗ ಐವಿಎಫ್ ಟ್ರೀಟ್ಮೆಂಟ್ ಗೆ ನಾವು ರೆಫರ್ ಮಾಡ್ತೇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮಿ ಫಾರ್ ಮೈ ನೆಕ್ಸ್ಟ್ ವಿಡಿಯೋ.